ದೇವರು ಪ್ರೀತಿಸುವ ಪ್ರೀತಿಯ ಬಿಗ್ ಜೆ ಟಿ ವಿ ಪ್ರಿಯ ವೀಕ್ಷಕರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ವಂದಿಸಿ ಸ್ವಾಗತ ಬಯಸ್ತಿದ್ದೇವೆ. ಬನ್ನಿರಿ, ಇಂದು ನಾವು ದೇವರ ವಾಕ್ಯವನ್ನು ಅಧ್ಯಯನ ಮಾಡಿಕೊಳ್ಳೋಣ. ಯಾಕೆ ದೇವರ ವಾಕ್ಯವನ್ನು ದಿನಾಲೂ ಅಧ್ಯಯನ ಮಾಡಬೇಕು? ಯೆರೆಮೀಯ 15:16 ಅದರಲ್ಲಿ ಬರೆದಿದೆ, ದೇವರ ವಾಕ್ಯವು ಆಹಾರವಾಗಿದೆ ಅಂತ ಹೇಳ್ಬಿಟ್ಟು. ದಿನಾಲು ನಾವು ಊಟ ಮಾಡ್ತೀವಲ್ಲ, ಕೆಲವು ಸಾರಿ ದಿನಕ್ಕೆ 3 ಸಾರಿ ಊಟ ಮಾಡಬೇಕು. ಕೆಲವು ಸಾರಿ ಸ್ನ್ಯಾಕ್ಸ್ ಕೂಡ ನಾವು ತಿಂಡಿಗಳು, ಕೆಲವು ಸಾರಿ ಟೀ ಬ್ರೇಕ್ ಅಂಥೇಳಿ ದಿನಕ್ಕೆ 2 ಸಾರಿ ಇರುವಂಥದ್ದಿದೆ. ಹಾಗೆ ಆತ್ಮಿಕ ಆಹಾರವನ್ನು ಕೂಡ ನಾವು ದಿನಾಲು ನಾವು ಅದನ್ನು ಪೋಷಣೆ ಮಾಡಿಕೊಳ್ಬೇಕು. ಅದರಲ್ಲಿ ಪೌಷ್ಟಿಕರವಾದಂಥ ಆಹಾರವನ್ನು ತೆಗೆದುಕೊಳ್ಬೇಕು, ಆತ್ಮಿಕವಾಗಿ ಬೆಳಿಬೇಕು. ವಾವ್! ಅದಕ್ಕೆ ದೇವರು ತನ್ನ ವಾಕ್ಯವನ್ನು ಕೊಟ್ಟಿರುವಂಥದ್ದು. ಸರಿ, 3ನೇ ಯೋಹಾನ 3rd ಎಪಿಸಲ್ ಆಫ್ ಜಾನ್, ಅದರಲ್ಲಿ ನಾವು ನೋಡುವಾಗ ಭಕ್ತಿ ಅಂದರೆ ಗಾಡ್ಲಿನೆಸ್, ಭಕ್ತಿಯ 12 ರಹಸ್ಯಗಳು, 12 ಸೀಕ್ರೆಟ್ಸ್ ಆಫ್ ಗಾಡ್ಲಿನೆಸ್. ಭಕ್ತಿ ಅಂತ ಹೇಳ್ತೀವಿ, ಭಕ್ತಿವಂತರಾಗಿ ಬಾಳುವುದು ಹೇಗೆ ಅಂತ ನಾವು ಯೋಚನೆ ಮಾಡ್ತೀವಿ. ಹಾಗಾದರೆ ಭಕ್ತಿವಂತರಾಗಿ ಬಾಳಬೇಕಾದ್ರೆ 12 ರಹಸ್ಯಗಳಿದೆ. ಈ ಬಗ್ಗೆ 1ನೇ ತಿಮೋಥಿ 3ನೇ ಅಧ್ಯಾಯದ 16ನೇ ವಚನದಲ್ಲಿ ಗ್ರೇಟ್ ಈಸ್ ದ ಸೀಕ್ರೆಟ್ ಆಫ್ ಗಾಡ್ಲಿನೆಸ್, ಭಕ್ತಿಯ ವೇಷ ದೊಡ್ಡದು ಎಂಬುದಾಗಿ ಪೌಲನು ಆಶ್ಚರ್ಯದಿಂದ 1ನೇ ತಿಮೋಥಿ 3ನೇ ಅಧ್ಯಾಯವನ್ನು ಮುಗಿಸುವಂಥದ್ದನ್ನು ನಾವು ನೋಡ್ತೇವೆ. ಹಾಗಾದರೆ ಇಂದು 3ನೇ ಯೋಹಾನ 3rd ಜಾನ್, ಚಿಕ್ಕ ಪತ್ರಿಕೆ ಅದು, ಅದರಲ್ಲಿ 15 ವಚನಗಳಿದೆ. ಸುಮಾರು 90 ವಯಸ್ಸಿದ್ದಾಗ ಯೋಹಾನನು ಬರೆದಂಥ ಈ ಚಿಕ್ಕ ಪತ್ರ ನೋಡುವಾಗ ಅದರಲ್ಲಿ ಭಕ್ತಿಯ 12 ರಹಸ್ಯಗಳಿದೆ, 12 ಸೀಕ್ರೆಟ್ಸ್ ಆಫ್ ಗಾಡ್ಲಿನೆಸ್. ಒಂದೊಂದಾಗಿ ನಾವು ನೋಡಿಕೊಳ್ಳೋಣ. ಬನ್ರಿ, 3rd ಎಪಿಸಲ್ ಆಫ್ ಜಾನ್, 3ನೇ ಯೋಹಾನ 1ನೇ ವಚನ. ಅದರಲ್ಲಿ ಹಿರಿಯನು ಸತ್ಯದಲ್ಲಿ, ಯಾವ ರೀತಿಯಾಗಿ 2ನೇ ಯೋಹಾನ ಸ್ಟಾರ್ಟ್ ಮಾಡ್ತಾನೆ ಅದೇ ರೀತಿಯಾಗಿ ಇಲ್ಲಿ ಕೂಡ ನಾವು ನೋಡುವಾಗ ಸತ್ಯದಲ್ಲಿ. ಹಾಗಾದರೆ 1ನೇ ಸೀಕ್ರೆಟ್, ಭಕ್ತಿವಂತರಾಗಿ ಬಾಳಬೇಕಾದ್ರೆ ಮೊದಲನೇ ರಹಸ್ಯ ಸತ್ಯತೆ, ಟ್ರೂತ್ಫುಲ್ನೆಸ್, ಟ್ರೂತ್. ಈ ಬಗ್ಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಹೇಳಿದಂಥ ಒಂದು ಮಾತು ನನಗೆ ನೆನಪಿಗೆ ಬರ್ತಿದೆ. ಬನ್ರಿ ನೋಡೋಣ. ಯೇಸು ಸ್ವಾಮಿ ತಾನೇ ಹೇಳಿದಂಥ ಒಂದು ಮಾತು, ಯೋಹಾನ 8ನೇ ಅಧ್ಯಾಯದಲ್ಲಿರುವಂಥ ಮಾತು. ನಿಮಗಾಗಿ ಅದನ್ನು ನಾನು ಓದ್ತೇನೆ. ಅದರಲ್ಲಿ ಯೇಸು ಸ್ವಾಮಿ ತಾನೇ 31ನೇ ವಚನದಲ್ಲಿ, ನೀವು ನನ್ನ ವಾಕ್ಯದಲ್ಲಿ ನೆಲೆಗೊಂಡ್ರಿ, ನಿಜವಾಗಿ ನನ್ನ ಶಿಷ್ಯರಾಗಿರುವಿರಿ. ಆ ರೀತಿಯಾಗಿ ಹೇಳಿಬಿಟ್ಟು ಯೋಹಾನ 8:32ರಲ್ಲಿ, ನೀವು ಸತ್ಯವನ್ನು ತಿಳಿದುಕೊಳ್ಳುವಿರಿ, ಸತ್ಯವು ನಿಮ್ಮನ್ನು ಸ್ವತಂತ್ರರಾಗಿ ಮಾಡುವುದು, ಅಥವಾ ಸತ್ಯವು ನಿಮ್ಮನ್ನು ಬಿಡುಗಡೆ ಮಾಡುವುದು. ಮೋರ್ ವಿ ನೋ ದ ಟ್ರುತ್, ಮೋರ್ ಡೆಲಿವರೆನ್ಸ್. ಭಾಳ ಜನರಿಗೆ ವಾಕ್ಯ ಗೊತ್ತಿಲ್ಲ, ಅದಕ್ಕೆ ಅವರು ಬಂಧನದಲ್ಲಿದ್ದಾರೆ. ದೇ ಆರ್ ಇನ್ ಬಾಂಡೇಜ್. ಅಂದರೆ ಎಂಥ ಬಂಧನ? ದೊಡ್ಡ ದೊಡ್ಡ ಪಾಪಗಳಲ್ಲ, ಅಜ್ಞಾನದ ಬಂಧನ, ದಿ ಬಾಂಡೇಜ್ ಆಫ್ ಇಗ್ನೋರೆನ್ಸ್. ಆ ರೀತಿಯಾಗಿ ಅನೇಕ ಇರ್ಬೋದು. ಆದರೆ ಸದ್ಯಕ್ಕೆ ನಮ್ಮ ಸಬ್ಜೆಕ್ಟ್ ಅದಲ್ಲ. ನಮ್ಮ ಸಬ್ಜೆಕ್ಟ್ ಏನಂತ ಹೇಳಿದ್ರೆ, 3ನೇ ಯೋಹಾನನಲ್ಲಿ 12 ರಹಸ್ಯಗಳು ಭಕ್ತಿಗೆ ಇರುವಂಥದ್ದನ್ನು ನಾವು ನೋಡ್ಕೊಳ್ತೇವೆ. 12 ಸೀಕ್ರೆಟ್ಸ್ ಆಫ್ ಗಾಡ್ಲಿನೆಸ್. ಭಕ್ತಿ ಅನ್ನೋಕ್ಕಿಂತಲೂ ದೇವಭಕ್ತಿ ಅಂತ ಹೇಳೋಣ. ದೇವಭಕ್ತಿಗೆ 12 ರಹಸ್ಯಗಳಲ್ಲಿ ಮೊದಲನೇದು ಸತ್ಯ, 2ನೇದು ಪ್ರೀತಿ, ಲವ್. ಯಾಕಂದರೆ
ಸತ್ಯದಲ್ಲಿ ಬಹಳವಾಗಿ ಪ್ರೀತಿಸುವ ಗಾಯನಿಗೆ ಬರೆಯೋದು. ಈ 3ನೇ ಯೋಹಾನ ಪತ್ರಿಕೆ ಗಾಯನಿಗೆ ಬರೆದಂಥ ಪತ್ರಿಕೆ. ಒಬ್ಬ ಬ್ರದರ್ಗೆ, ಒಬ್ಬ ವ್ಯಕ್ತಿಗೆ, ಒಬ್ಬ ಭಕ್ತಿವಂತನಿಗೆ ಬರೆದಿದ್ದು. ಆದ ಕಾರಣ ಭಕ್ತಿಯ 2ನೇ ರಹಸ್ಯ ಏನಂದರೆ ಪ್ರೀತಿ. ನೋ ಒನ್ ಕ್ಯಾನ್ ಬಿ ಗಾಡ್ಲಿ ವಿತೌಟ್ ಲವ್. ಪ್ರೀತಿ ಇಲ್ಲದೆ ಯಾರೂ ಕೂಡ ಭಕ್ತಿವಂತರಾಗಿ ಬಾಳಲಾರರು. ಇನ್ನೊಂದು ಸರಿ ಹೇಳ್ತೀನಿ, ಪ್ರೀತಿ ಇಲ್ಲದೆ ಯಾರೂ ಕೂಡ ಭಕ್ತಿವಂತರಾಗಿ ಬಾಳಲಾರರು. ನೋ ಒನ್ ಕ್ಯಾನ್ ಲೀವ್ ಎ ಗಾಡ್ಲಿ ಲೈಫ್ ವಿತೌಟ್ ಹ್ಯಾವಿಂಗ್ ಲವ್. ಈ ಪ್ರೀತಿ ಅಂತ ಹೇಳುವಾಗ ಅದು 3 ಡೈಮೆನ್ಷನಲ್ ಲವ್, 3 ದಿಕ್ಕಿನ ಪ್ರೀತಿ ಅಥವಾ 3 ಪಟ್ಟಿನ ಪ್ರೀತಿ ಅಥವಾ 3 ಮುಖದ ಪ್ರೀತಿ ಅಂತ ಹೇಳೋಣ. ಮೊದಲನೇದು ದೇವರನ್ನು ಪ್ರೀತಿಸೋದು, ಲವ್ ಫಾರ್ ಗಾಡ್. ಇತರರನ್ನು ಪ್ರೀತಿಸುವುದು, ಲವ್ ಫಾರ್ ಅದರ್ಸ್. ಮತ್ತು ಇತರರನ್ನು ಹೇಗೆ ಪ್ರೀತಿಸಬೇಕು? ನಮ್ಮಂತೆಯೇ ನಾವು ಪ್ರೀತಿಸುವಂಥದ್ದು, ನಮ್ಮನ್ನು ಕೂಡ ಪ್ರೀತಿಸುವಂಥದ್ದು ಯಥಾರ್ಥವಾಗಿ. ತಪ್ಪೇನಿಲ್ಲ. ಅದನ್ನು ಯೇಸು ಸ್ವಾಮಿ ಮತ್ತ 22, 37, 38, 39ನೇ ವಚನದಲ್ಲಿ ಹೇಳಿಬಿಟ್ಟು ಇಡೀ ಧರ್ಮಶಾಸ್ತ್ರ ಪ್ರವಾದನೆಗಳ ಮಾತು ಈ 2 ಆಜ್ಞೆಗಳ ಮೇಲೆ ಆಧಾರವಾಗಿದೆ ಅಂತ ಹೇಳ್ತಾರೆ. ಪ್ರೀತಿ. 3ನೇದಾಗಿ, ಥರ್ಡ್ ಸೀಕ್ರೆಟ್ ಆಫ್ ಗಾಡ್ಲಿನೆಸ್, ಪ್ರೇಯರ್. ಪ್ರಾರ್ಥನೆ. 3ನೇ ಯೋಹಾನ 1ನೇ ಅಧ್ಯಾಯ ಮತ್ತು 2ನೇ ವಚನದಲ್ಲಿ, ನಿನ್ನ ಆತ್ಮವು ಅಭಿವೃದ್ಧಿ ಹೊಂದಿರುವ ಪ್ರಕಾರ ಎಲ್ಲ ವಿಷಯಗಳಲ್ಲಿಯೂ ನೀನು ಸ್ವಸ್ಥನಾಗಿದ್ದು ಕ್ಷೇಮ ಹೊಂದಿ ಅಭಿವೃದ್ಧಿ ಆಗಬೇಕೆಂದು ನಾನು ಪ್ರಾರ್ಥಿಸುತ್ತೇನೆ. ಐ ಪ್ರೇ ದಟ್ ಯು ವಿಲ್ ಬಿ ಪ್ರಾಸ್ಪರಸ್. ಆಲ್ ರೌಂಡ್ ಪ್ರಾಸ್ಪರಿಟಿ. ಎಲ್ಲ ವಿಧದಲ್ಲಿ ನೀನು ಅಭಿವೃದ್ಧಿ ಆಗಬೇಕು. ಅದಕ್ಕಾಗಿ ಏನು ಮಾಡ್ತೀನಿ ಅಂತ ಹೇಳ್ತಾನೆ ಯೋಹಾನನು? ಪ್ರಾರ್ಥಿಸುತ್ತೇನೆ. ಯು ವಾಂಟ್ ಟು ಬಿ ಗಾಡ್ಲಿ? ಪ್ರೇ. ಹೌದು, ನಾವು ಪ್ರಾರ್ಥಿಸುವಾಗ ನಮಗೆ ಇದೇ ಹಾಡೇ ಭಾಳ ಸುಪ್ರಸಿದ್ಧವಾದಂಥ ಪುರಾತನ ಹಾಡು. ಪ್ರಾರ್ಥನೆ ಭಕ್ತಿಗೆ ಗುರುತು, ಒಳ್ಳೆ ಗುರುತು ಎಂಬುದಾಗಿ. ಆದ ಕಾರಣ ಪ್ರಾರ್ಥನೆ ಬಗ್ಗೆ ಹೆಚ್ಚು ನಾನು ಮಾತಾಡಲ್ಲ. ಇತ್ತೀಚೆಗೆ ನನ್ನ ಆತ್ಮಿಕ ಸ್ನೇಹಿತರು ಆಶೀರ್ವಾದಂ ಎಂಬ ಸಹೋದರರು ಈ ಬಗ್ಗೆ ಹೇಳಿದಾಗ ಒಂದು ಮಾತು ನನಗೆ ಭಾಳ ಸ್ಪರ್ಶವಾಯಿತು. ಹೋದ ವಾರ ಅಂತ ಕಾಣ್ತದೆ. ನಾವು ಕೆಲವರು ಒಂದು 10 ಜನರು ಅವರ ಹತ್ರ ಒಂದು ಬೈಬಲ್ ಸ್ಟಡಿಗೆ ಹೋಗಿದ್ದಾಗ ಅವರು ಹೇಳಿದರು, ಪ್ರಾರ್ಥನೆ ಪ್ರಸಂಗಿಸುವುದಕ್ಕಲ್ಲ, ಪ್ರಕಟಣೆಯಾಗಿ ಹೊಂದುವುದಕ್ಕೆ ಅಂತ ಹೇಳಿದರು. ಪ್ರೇಯರ್ ಈಸ್ ನಾಟ್ ಟು ಪ್ರೀಚ್ ಟು ಅದರ್ಸ್ ಬಟ್ ಟು ಗೆಟ್ ಎ ರೆವಲೇಷನ್ ಅಂಡ್ ಪ್ರೇ. ಪ್ರಾರ್ಥನೆಯ ಪ್ರಕಟಣೆಯನ್ನು ಹೊಂದಿಕೊಂಡು ಪ್ರಾರ್ಥಿಸುವುದು. ಆ ರೀತಿಯಾಗಿ ಅವ್ರು ಹೇಳಿದಾಗ ನಾನು ನನ್ನ ನೋಟ್ಸ್ನಲ್ಲಿ ಒಂದು ಬರ್ಕೊಂಡೆ. ಏನಂತ ಬರ್ಕೊಂಡೆ? ಎ ಪರ್ಸನ್ ಹು ಡೋಂಟ್ ಗೆಟ್ ರೆವಲೇಷನ್ will not get prayed or will not pray. ಪ್ರಕಟಣೆ ಹೊಂದದ ವ್ಯಕ್ತಿ ಅಂದರೆ ಯಾವ ಪ್ರಕಟಣೆ? ಪ್ರಾರ್ಥನೆಯ ಪ್ರಕಟಣೆ ಹೊಂದದ ವ್ಯಕ್ತಿ ಪ್ರಾರ್ಥಿಸುವುದಿಲ್ಲ ಅಂತ ನನಗೋಸ್ಕರ ಬರ್ಕೊಂಡೆ. ಅದು ಯಾಕಂದರೆ ನನ್ನ ವೀಕ್ನೆಸ್ ಹೆಚ್ಚಾಗಿ ಪ್ರಾರ್ಥನೆಯ ಕ್ಷೇತ್ರದಲ್ಲಿ. ಬರೀ ವೀಕ್ನೆಸ್ ನಾನು ಹೇಳ್ತಾ ಇರಬಾರ್ದು, ನಾನು ಪ್ರಾರ್ಥಿಸಬೇಕು. ಆ ರೀತಿಯಾಗಿ ಪ್ರಾರ್ಥನೆ ಮಾಡಲಿಕ್ಕೆ ನನ್ನನ್ನು ಒಪ್ಪಿಸಿಕೊಡ್ತೇನೆ. ನಾವು ಕೂಡ ಒಪ್ಪಿಸಿಕೊಡೋಣ. ದೇವರಾತ್ಮ ನಮ್ಗೆ ಸಹಾಯ ಮಾಡಲಿ. 4ನೇದಾಗಿ, ನಾವೇನು ನೋಡ್ತಾ ಇದ್ದೀವಿ, ನಾವೇನು ಸ್ಟಡಿ ಮಾಡ್ತಾ ಇದ್ದೀವಿ? 3ನೇ ಯೋಹಾನನ ಪತ್ರಿಕೆಯಿಂದ ನಾವೇನು ಸ್ಟಡಿ ಮಾಡ್ತಿದ್ದೀವಿ ಅಂದರೆ ದೇವಭಕ್ತಿಯ 12 ರಹಸ್ಯಗಳು, 12 ಸೀಕ್ರೆಟ್ಸ್ ಆಫ್ ಗಾಡ್ಲಿನೆಸ್. ಗಾಡ್ಲಿನೆಸ್ ಅಂದರೆ ದೇವರಂತೆ ಬಾಳುವಂಥದ್ದು. ಕೆಲವು ಸಾರಿ ನಮ್ಮ ಕಡೆ ಹೇಳ್ತಾರಲ್ವ, ಬಂಗಾರದ ಮನುಷ್ಯ ಅಂತ ಹೇಳ್ಬಿಟ್ಟು.
ಬಂಗಾರದ ಮನುಷ್ಯ ಅಂದರೆ ಫುಲ್ಲು ಎಲ್ಲ ಅವ್ರದ್ದು ಉಗುರು ಕೂದಲು ಎಲ್ಲ ಬಂಗಾರ ಅಂತ ಅಲ್ಲ, ಅಂದರೆ ಆ ರೀತಿಯಾಗಿ ಅಷ್ಟು ಒಳ್ಳೆ ಗುಣ ಅಂತ ಹೇಳಿಬಿಟ್ರು. ಹಾಗೆ ದೇವರ ಮನುಷ್ಯ, ವಾವ್, ದೇವರ ಮನುಷ್ಯ, ಮ್ಯಾನ್ ಆಫ್ ಗಾಡ್, ಅರೆ ವುಮನ್ ಆಫ್ ಗಾಡ್, ಆ ರೀತಿ ಆಗ್ಲಿಕ್ಕೆ ನನಗಿಷ್ಟ ರೀ. ನಾವು ಇಷ್ಟಪಡೋಣ, ನಮ್ಮ ಇಷ್ಟಾರ್ಥಗಳನ್ನು ದೇವರು ನೆರವೇರಿಸಲಿ. 4ನೇದಾಗಿ ಜಾಯ್, ಆನಂದ ಅಥವಾ ಸಂತೋಷ ಅಂತಿದೆ. ಆನಂದ ಅನ್ನುವಂಥದ್ದು ಎ ಬೆಟರ್ ವರ್ಡ್ ಆರ್ ಎ ಬೆಟರ್ ಟ್ರಾನ್ಸ್ಲೇಷನ್. ಬೈಬಲ್ ಭಾಷಾಂತರ ಮಾಡ್ತಾ ಇರೋದ್ರಿಂದ ಬಿಬ್ಲಿಕ ಸಂಸ್ಥೆಯಲ್ಲಿ ಬೈಬಲ್ ವಾಕ್ಯಗಳನ್ನು ಸೂಕ್ತ ಪದಗಳನ್ನು ಮಾಡ್ತಾ ಇರೋದ್ರಿಂದ ಕೆಲವು ಸಾರಿ ಈ ವಾಕ್ಯ ಭಾಷಾಂತರ ಸರಿಯಾಗಿ ಆಗಿಲ್ಲ ಅಥವಾ ಇನ್ನು ಆಗಿಲ್ಲ ಅನ್ನೋಕ್ಕಿಂತಲೂ ಈ ವಾಕ್ಯ ಈ ರೀತಿಯಾಗಿ ಭಾಷಾಂತರ ಮಾಡಿದರೆ ಚೆನ್ನಾಗಿರ್ತೈತೆ ಅನ್ನುವಂಥ ವಿಚಾರ ನನಗೆ ಆಗಾಗ ಬರ್ತದೆ. ಅದಕ್ಕೋಸ್ಕರವಾಗಿ ಕೆಲವು ಸಾರಿ ಗ್ರೀಕ್ ಬೈಬಲ್ನ ರೆಫರ್ ಮಾಡ್ತೀನಿ ರೀ. ಗ್ರೀಕ್ ಗೊತ್ತಿಲ್ಲ ಬಹಳವಾಗಿ, ಆದರೂ ಕೂಡ ಅದನ್ನು ಒಂದು ಸಹಾಯವಾಗಿ ಇಟ್ಕೊಂಡು ಆ ರೀತಿಯಾಗಿ ಅಧ್ಯಯನ ಮಾಡುವಂಥದ್ದು ಒಳ್ಳೆಯದು. ಅಲ್ಲಿ ಕೂಡ ನನಗೆ ಹೀಬ್ರೂ ಗ್ರೀಕ್ ಕಲಿಬೇಕನ್ನುವಂಥ ಆಶೆ ಭಾಳ ಕಾಲದಿಂದ ಇದೆ. ಸ್ವಲ್ಪವಾಗಿ ಕಲಿತಾ ಇದ್ದೇನೆ. ಆನಂದ, ಜಾಯ್ ಈಸ್ ದ 4th ಸೀಕ್ರೆಟ್ ಆಫ್ ಗಾಡ್ಲಿನೆಸ್. ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಆತನ ಸಂತೋಷದ ಬಗ್ಗೆ ಅಥವಾ ಆನಂದದ ಬಗ್ಗೆ ನೋಡುವಾಗ ಇಬ್ರಿಯರಿಗೆ ಬರೆದ ಪತ್ರಿಕೆಯಲ್ಲಿ ಬಹಳ ಒಳ್ಳೆಯ ಒಂದು ಮಾತು ಬರೆದಿದೆ. ಅದನ್ನು ನಿಮಗೋಸ್ಕರವಾಗಿ ಓದಲಿಕ್ಕೆ ಇಷ್ಟಪಡ್ತೇನೆ. ಆ ವಾಕ್ಯ ಈಗ ತಾನೇ ನನಗೆ ನೆನಪಾಗ್ತಾ ಇದೆ. ಏನಿದೆ ನೋಡೋಣ ಬನ್ನಿರಿ. ಇಬ್ರಿಯರಿಗೆ ಬರೆದ ಪತ್ರಿಕೆ ಮತ್ತು 12ನೇ ಅಧ್ಯಾಯದಲ್ಲಿ ನೋಡುವಾಗ ಈ ರೀತಿಯಾಗಿದೆ. ನಿಮಗೋಸ್ಕರವಾಗಿ 2ನೇ ಭಾಗವನ್ನು ನಾನು ಓದ್ತೇನೆ. 2ನೇ ವಚನದ 2ನೇ ಭಾಗ, ಹೀಬ್ರೂಸ್ ಚಾಪ್ಟರ್ 12 ವರ್ಸ್ 2 ಲೇಟರ್ ಪಾರ್ಟ್. ದೇವರು ತನ್ನ ಮುಂದೆ ಇಟ್ಟಿದ್ದ ಸಂತೋಷಕ್ಕಾಗಿ ಶಿಲುಬೆಯನ್ನು ಸಹಿಸಿಕೊಂಡು ಅವಮಾನವನ್ನು ಅಲಕ್ಷ್ಯ ಮಾಡಿ ಯೇಸು ಸ್ವಾಮಿ ಬಗ್ಗೆ ಇದಿದೆ. ಅಂದರೆ ಆತನು ತನ್ನ ಮುಂದೆ ಇರುವಂಥ ಸಂತೋಷ. ಇಲ್ಲಿ ಕೂಡ ಯೋಹಾನನು ನಾನು ಬಹಳವಾಗಿ ಸಂತೋಷಪಟ್ಟೆನೋ ಅಂತ ಹೇಳ್ಬಿಟ್ಟು, ಯಾಕಂತ ಹೇಳಿದ್ರೆ ಈ ಗಾಯನ ಬಗ್ಗೆ, ಇವನ ಹೆಸರು ಗಾಯ ಅಂತ ಹೇಳ್ಬಿಟ್ಟು ಗಾಯನಿಗೆ ಬರೆದಂಥ ಪತ್ರಿಕೆ ಇದು 3ನೇ ಪತ್ರಿಕೆ. ಈ ಗಾಯನ ಬಗ್ಗೆ ಬರುವಾಗ ನಿನ್ನಲ್ಲಿರುವ ಅಥವಾ ಗಾಯನಲ್ಲಿರುವ ಸತ್ಯವನ್ನು ಕೆಲವರು ಬಂದು ಸಾಕ್ಷಿ ಹೇಳಿದ್ರಂತೆ. ಆ ಗಾಯ ಅಂತ ಇದ್ದಾನಲ್ವ, ಆ ಬ್ರದರು ಭಾಳ ಸತ್ಯದಲ್ಲಿ ಸಾಕ್ತಾ ಇದ್ದಾನೆ ಅಂತ ಹೇಳಿದಾಗ ಯೋಹಾನನಿಗೆ ಅಟ್ ದಿ ಏಜ್ ಆಫ್ 90 years ವಯಸ್ಸಾದಂಥ ಯೋಹಾನ ಭಾಳ ಖುಷಿ ಆಗ್ಬಿಡ್ತಾನೆ, ಭಾಳ ಸಂತೋಷ ಆಯ್ತಂತೆ. ಆ ಸಂತೋಷ ಭಕ್ತಿಗೆ ನಡೆಸುವಂಥ 4ನೇ ರಹಸ್ಯ. 5ನೇ ರಹಸ್ಯ ನೋಡುವಾಗ ಫೇತ್ಫುಲ್ನೆಸ್, ನಂಬಿಗಸ್ತಿಕೆ, ಫೇತ್ಫುಲ್ನೆಸ್. 5ನೇ ವಚನ, 3ನೇ ಯೋಹಾನ 5ನೇ ವಚನ, ಪ್ರಿಯ ಸ್ನೇಹಿತನೇ, ಸಹೋದರರಿಗೂ ಪರಿಚಯವಿಲ್ಲದವರಿಗೂ ನೀನು ಮಾಡುವುದನ್ನೆಲ್ಲ ನಂಬಿಗಸ್ತನಾಗಿ ಮಾಡ್ತಿ. ವಾವ್, ಈ ವ್ಯಕ್ತಿ ನಾನು ಮೀಟ್ ಮಾಡಬೇಕು. ಪರಲೋಕ ಹೋದ್ಮೇಲೆ ಮೀಟ್ ಮಾಡುವಂಥ ಕೆಲವರು ಲಿಸ್ಟು ನನ್ನ ಹತ್ರ ಇದೆ. ನೋಹನ್ನು ಮೀಟ್ ಮಾಡಬೇಕು, ಹೌದು. ಯೇಸು ಸ್ವಾಮಿನ ಮೀಟ್ ಮಾಡಿದ ಮೇಲೆ ನೋಹನ್ನು ಮೀಟ್ ಮಾಡಬೇಕು. ಅನಂತರ ಶತಾಧಿಪತಿಯನ್ನು ಮೀಟ್ ಮಾಡಬೇಕು. ಅನಂತರ ಯೇಸು ಸ್ವಾಮಿ ಕಡೆಯಿಂದ ಒಬ್ಬ ಮಹಿಳೆ, ಒಬ್ಬ ಸಿಸ್ಟರ್, ಶಿ ಲವ್ಡ್ ಮೀ ಮಚ್, ಈಕೆ ನನ್ನನ್ನು ಬಹಳವಾಗಿ ಪ್ರೀತಿ ಮಾಡ್ತಾಳಂತ ಯೇಸು ಸ್ವಾಮಿ ತಾನೇ ಸಾಕ್ಷಿ ಕೊಟ್ಟಂಥ ಒಬ್ಬ ಮಹಿಳೆ, ಅವಳನ್ನ ಮೀಟ್ ಮಾಡಬೇಕು. ಆಕೆಯನ್ನು ಕೂಡ ಮೀಟ್ ಮಾಡಬೇಕು. ಯಾಕಂದರೆ ಪ್ರೀತಿ, ನಂಬಿಕೆ, ನಿರೀಕ್ಷೆ, ಆದರೆ ಅದರಲ್ಲಿ ದೊಡ್ಡದು ಫೇತ್ ಇದೆ, ಹೋಪ್ ಇದೆ, ಅದರಲ್ಲಿ ದೊಡ್ಡದು ಲವ್. ಅಂಥ ಒಂದು ಪ್ರೀತಿಯ ಸರ್ಟಿಫಿಕೇಟ್ ಈಕೆಗೆ ಸಿಕ್ತು. ಅವ್ರನ್ನ ಭೇಟಿ ಆಗಬೇಕು. ಆಮೇಲೆ ಗಾಯನನ್ನು ಕೂಡ ಮೀಟ್ ಮಾಡಬೇಕಂತ ಹೇಳ್ಬಿಟ್ಟು, ಯಾಕಂದರೆ ಯೋಹಾನನು ಅವ್ರ ಬಿಲೀವರ್ಸಿಗೂ ಅನ್ಬಿಲೀವರ್ಸಿಗೂ ಪರಿಚಯ ಇಲ್ಲದವರಿಗೆ ಕೂಡ ಸಹಾಯ ಮಾಡ್ತಾ ಇದ್ನಂತೆ ಅವನು. ವಾವ್, ಎಂಥ ಮನುಷ್ಯಪ್ಪ. 6ನೇದಾಗಿ
6ನೇ ವಚನ, 3 ಯೋಹಾನ 6ನೇ ವಚನದಲ್ಲಿ ಸಭೆಯ ಮುಂದೆ ನಿನಗೆ ನಿನ್ನ ಪ್ರೀತಿಗೆ ಸಾಕ್ಷಿ ಹೇಳಿದರು. ವಾವ್. ದ ಚರ್ಚ್ ಟೆಸ್ಟಿಫೈಡ್ ಅಬೌಟ್ ಗಾಯಸ್, ಈ ಗಾಯನ ಬಗ್ಗೆ. ಹಾಗಾದರೆ ಒಳ್ಳೆಯ ಸಾಕ್ಷಿ. ಎಂಥ ಸಾಕ್ಷಿ? ಪ್ರೀತಿಗೆ ಸಾಕ್ಷಿ. ಪ್ರೀತಿಗೆ ಸಾಕ್ಷಿ ಅಂದರೆ ಈಸ್ ಅ ವೆರಿ ಲವಿಂಗ್ ಬ್ರದರ್ ಗಾಯನು. ಆ ರೀತಿಯಾಗಿ ನಾನು ಸಾಕ್ಷಿ ಹೊಂದಬೇಕು. ದಟ್ ಈಸ್ ಗಾಡ್ಲಿನೆಸ್. ಯಾಕಂದರೆ ಪ್ರೀತಿ ಭಕ್ತಿಗೆ ರಹಸ್ಯ. ದಟ್ ಈಸ್ ದ 5th ಸೀಕ್ರೆಟ್, 6th ಸೀಕ್ರೆಟ್ ಆಫ್ ಗಾಡ್ಲಿನೆಸ್. 6 ಮುಗಿತು, ಇನ್ನೂ 6 ರಹಸ್ಯಗಳು ಬೇಗ ಬೇಗ ನಾವು ನೋಡ್ಕೊಳ್ಬೇಕು. 7ನೇದಾಗಿ 7ನೇ ವಚನದಲ್ಲಿ ಇರುವಂಥ 7ನೇ ರಹಸ್ಯ ಏನಂತ ಹೇಳಿದ್ರೆ ಬೀಯಿಂಗ್ ಪ್ರಿನ್ಸಿಪಲ್ಡ್. ಬೀಯಿಂಗ್ ಪ್ರಿನ್ಸಿಪಲ್ಡ್ ಅಂತ ಹೇಳುವಾಗ ಕೆಲವು ಸಿದ್ಧಾಂತ, ಕೆಲವು ನಿಯಮ ಪಾಲಿಸತಕ್ಕಂಥ ಕೆಲವು ಚೌಕಟ್ಟುಗಳನ್ನು ನಾವು ಮಾಡಿಕೊಳ್ಬೇಕು. ಅದು ಒಳ್ಳೆಯದು. ಯಾಕಂದರೆ 7ನೇ ವಚನ ಏನಂತಿದೆ, ಅವರು ಅಂದರೆ ಕೆಲವರು ದೇವಜನರು ದೇವರ ಹೆಸರಿನ ನಿಮಿತ್ತವಾಗಿ ಹೊರಟು ಹೋಗಿದ್ದಾರೆ, ಅನ್ಯ ಜನಗಳಿಂದ ಏನೂ ತೆಗೆದುಕೊಳ್ಳುವರಲ್ಲ. ನನ್ನ ಆತ್ಮಿಕ ನಾಯಕರು, ನನ್ನ ಆತ್ಮಿಕ ತಂದೆ ಜ್ಯಾಕ್ ಪೂನನ್ ಅವರು ಈ ವಾಕ್ಯ ನನಗೆ ಸುಮಾರು 40 ವರ್ಷಗಳ ಹಿಂದೆ ಕೊಟ್ಟರು. ಏನಂತ? ಅವಿಶ್ವಾಸಿಗಳ ಕಡೆಯಿಂದ ಏನೂ ತಗೋಬಾರ್ದು ಅಂತ ಹೇಳ್ಬಿಟ್ರು. ಒಂದು ವೇಳೆ ಯಾರು ಯೇಸು ಸ್ವಾಮಿ ನಂಬಲಿಲ್ವೋ ಅಂಥವ್ರು ಏನಾದರೂ ಕೊಟ್ಟರೆ ಭಾಳ ಕಷ್ಟ ನನಗೆ ಅದನ್ನು ತಗೊಳ್ಲಿಕ್ಕೆ. ಅದು ಸ್ವಲ್ಪ ದೂರ ಇಟ್ಬಿಡೋಣ ಅಂತಿದ್ದೀನಿ. ಯಾಕಂದರೆ ಯೇಸು ಸ್ವಾಮಿ ನಂಬದೇ ಕೊಟ್ಟಂಥದ್ದನ್ನು, ಅಂದರೆ ಅವ್ರ ಪ್ರೀತಿಯಿಂದ ಕೊಡುವಾಗ ತಗೊಳ್ಬೋದು. ಆದರೆ ನನ್ನ ಆತ್ಮಿಕ ನಾಯಕರು ನನಗೆ ಕಳಿಸ್ಕೊಟ್ಟಿದ್ದು ಏನಂತ ಹೇಳಿದ್ರೆ, ಒಂದು ವೇಳೆ ತಗೊಂಡ್ರೂ ಅದಕ್ಕೆ ಬದಲಾಗಿ ಏನಾದರೂ ಅವ್ರನ್ನ ಬ್ಲೆಸ್ ಮಾಡಿಬಿಡ್ಬೇಕು. 8ನೇದಾಗಿ ರಿಸೀವಿಂಗ್ ಅದರ್ಸ್, ಇತರರನ್ನು ಸ್ವೀಕರಿಸುವುದು. ಯಾಕಂದರೆ 8ನೇ ವಚನದಲ್ಲಿ 8ನೇ ರಹಸ್ಯ ಇದೆ. 3ನೇ ಯೋಹಾನ ನಾವು ನೋಡ್ತಾ ಇದ್ದೀವಿ, ಅದರಲ್ಲಿ 12 ರಹಸ್ಯಗಳು ಭಕ್ತಿಗಿದೆ. ಅದರಲ್ಲಿ 8ನೇ ರಹಸ್ಯ ನಾವು ನೋಡ್ತಾ ಇದ್ದೀವಿ. 8ನೇ ವಚನದಲ್ಲಿ ಅದೇನೆಂದರೆ, ನಾವು ಸತ್ಯಕ್ಕೆ ಸಹಕಾರಿಗಳಾಗುವಂತೆ ಅಂಥವರನ್ನು ಸೇರಿಸಿಕೊಳ್ಳುವ ಹಂಗಿನಲ್ಲಿದ್ದೇವೆ. ವಾವ್. ಅಂದರೆ ದೇವ್ರ ಸೇವಕರನ್ನ ನಾವು ಸ್ವೀಕಾರ ಮಾಡಬೇಕು. ವಿ ಮಸ್ಟ್ ರಿಸೀವ್ ಗಾಡ್ಸ್ ಸರ್ವೆಂಟ್ಸ್. ಎಲ್ಲ ದೇವ್ರ ಸೇವಕರನ್ನು ಸ್ವೀಕಾರ ಮಾಡಬಾರ್ದು. ಯಾಕೆ ಆ ರೀತಿಯಾಗಿ ಹೇಳ್ತೀನಿ ಅಂದರೆ, ಕೆಲವು ಡೂಪ್ಲಿಕೇಟ್ ದೇವ್ರ ಸೇವಕರುಗಳು ಕೂಡ ಇದ್ದಾರೆ. ಆದರೆ ನಾವು ಯೇಸು ಸ್ವಾಮಿ ತಾನೇ ಹೇಳಿದಂಥ ಒಂದು ಮಾತು, ನಿಮ್ಮನ್ನು ಸ್ವೀಕರಿಸುವವನು ನನ್ನನ್ನು ಸ್ವೀಕರಿಸಿದ್ದಾನೆ, ನನ್ನನ್ನು ಸ್ವೀಕರಿಸುವಂಥವನು ನನ್ನನ್ನು ಕಳಿಸಿದ ತಂದೆಯನ್ನು ಸ್ವೀಕರಿಸ್ತಾನೆ. ನೋಡಿರಿ, ಒಬ್ಬ ದೇವ್ರ ಸೇವಕರನ್ನ, ಅಂದರೆ ನಿಜವಾದ ದೇವ್ರ ಸೇವಕರನ್ನ ಸ್ವೀಕಾರ ಮಾಡಿದರೆ ಯೇಸು ಸ್ವಾಮಿಯನ್ನು ಸ್ವೀಕಾರ ಮಾಡಿದ ಹಾಗೆ, ಯೇಸು ಸ್ವಾಮಿಯನ್ನು ಸ್ವೀಕಾರ ಮಾಡಿ ತಂದೆ ದೇವರನ್ನು ಸ್ವೀಕಾರ ಮಾಡಿದ ಹಾಗೆ, ತಂದೆ ದೇವರನ್ನು ಸ್ವೀಕಾರ ಮಾಡಿದರೆ ಹೋಲಿ ಸ್ಪಿರಿಟ್ನ ಕೂಡ ಸ್ವೀಕಾರ ಮಾಡಿ. ಹಾಗಾದರೆ ದಿ ಎಂಟೈರ್ ಟ್ರಿನಿಟಿ ಈಸ್ ರಿಸೀವ್ಡ್ ಜಸ್ಟ್ ಬಿಕಾಸ್ ಯು ರಿಸೀವ್ ಎ ಸರ್ವೆಂಟ್ ಆಫ್ ಗಾಡ್. ಭಾಳ ಜನರು ಇದು ಗೊತ್ತಿಲ್ಲದೆ ಪ್ರತಿಫಲ ಕಳ್ಕೊಳ್ತಾ ಇದ್ದಾರೆ. ಆದರೆ ನಾವು ಆ ರೀತಿ ಮಾಡಬಾರ್ದು. 9ನೇದಾಗಿ ಪ್ರಾಕ್ಟೀಸ್ ಗುಡ್, ಒಳ್ಳೆಯದನ್ನು ಅನುಸರಿಸುವುದು. 11ನೇ ವಚನ. ಆಮೇಲೆ ಅದೇ 11ನೇ ವಚನದಲ್ಲಿ ದೇವರಿಗೆ ಸೇರಿದವರಾಗಿರೋದು, ಬೀಯಿಂಗ್ ಬಿಲಾಂಗಿಂಗ್ ಟು ಗಾಡ್, 10ನೇ ರಹಸ್ಯ. ಮತ್ತು ಅದೇ 11ನೇ ವಚನದಲ್ಲಿ ಇನ್ನೊಂದಿದೆ, ರೆವಲೇಷನ್, ಪ್ರಕಟಣೆ. ದೇವರನ್ನು ಕಂಡವನಲ್ಲ ಅಂತಿದೆ, ಕಂಡುಕೊಳ್ಳುವಂಥದ್ದು ರೆವಲೇಷನ್. ಕೊನೆಯದಾಗಿ 14ನೇ ವಚನದಲ್ಲಿ ಫೆಲೋಶಿಪ್, ಅನ್ಯೋನ್ಯತೆ. ಮುಖಾಮುಖಿಯಾಗಿ ಬಂದು ನಾನು ನೋಡ್ತೀನಿ ಅಂತ ಹೇಳ್ತಾನೆ ರೀ. 3ನೇ ಯೋಹಾನ 14ನೇ ವಚನ. 3ನೇ ಯೋಹಾನ ಅದನ್ನು ನಾವು ಅಧ್ಯಯನ ಮಾಡಿಕೊಳ್ಳುವಾಗ ದೇವಭಕ್ತಿಯ 12 ರಹಸ್ಯಗಳನ್ನು ಅಧ್ಯಯನ ಮಾಡಿಕೊಳ್ಳುವಂತೆ ದೇವರು ಕೊಟ್ಟ ಕೃಪೆಗಾಗಿ ಆತನಿಗೆ ಸ್ತೋತ್ರವಾಗಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.